ದೇವಸ್ಥಾನ ಮುಂದೆ ನೋಡಿದ್ರಲ್ಲ ಗಿಡಗಳಿರ್ತಾವಲ್ವಾ, ಗಿಡಗಳಿರ್ತವೆ ಅಲ್ವಾ, ಆಮೇಲೆ ಮಾಡ್ತವೆ ಮರಗಳಿರ್ತವೆ ಅಲ್ವಾ, ಆಮೇಲೆ ಬಳ್ಳಿಗಳಿರ್ತವೆ ಅಲ್ವಾ. ಇದೆಲ್ಲ ಏನಂತ ನಾವು ಎಂತ ಕರಿತೀವಿ? ಕೈತೋಟ ಅಂತ ಕರಿತೀವಾ? ಅಷ್ಟೇ ಅಲ್ಲ, ಇದರಲ್ಲಿ ಇನ್ನೂ ಇರ್ತವೆ ಹಣ್ಣಿನ ಗಿಡಗಳು ಅಲ್ವಾ. ಹಣ್ಣಿನ ಗಿಡ ಅಲ್ವಾ, ಕರಿಬೇವು ಅಲ್ವಾ, ಕರಿಬೇವು ಇರ್ತವಾ, ನಿಂಬೆ ಅಂತ, ಮಾವು ಇರ್ತದ, ಅಷ್ಟೇ ಅಲ್ಲ ಹಣ್ಣಿಗಳಿರ್ತವೆ, ಹೂವಿನ ಗಿಡಗಳಿರ್ತವೆ ಅಲ್ವಾ. ನೋಡಿ ಇಷ್ಟೇ ಅಲ್ಲದೆ ಈ ಹೂವಿನ ಗಿಡಗಳು ಇರ್ತವೆ. ಇವು ನಾವು ಏನ್ ಕಂಡವಪ್ಪ ಅಂದ್ರೆ ಕೈತೋಟ ನಿರ್ಮಾಣ ಮಾಡಬೇಕಾದ್ರೆ ಇವೆಲ್ಲವೂ ಇರ್ಬೇಕು ನಮಗೆ. ಅಷ್ಟೇ ಅಲ್ಲ, ನೋಡಿ ಇವೆಲ್ಲ ಮಾಡಬೇಕಾದ್ರೆ ಒಂದು ಜಾಗ ಅಂತ ಇರುತ್ತಲ್ವಾ, ಯಾಕಂದ್ರೆ ಯಾವ ಹೂವಿನ ಗಿಡಗಳನ್ನ ಹಾಕಿದ್ರೆ ಅದು ನಮಗೆ ಕಲಿ ನೋಡಿ ಚೆನ್ನಾಗಿ ಕಾಣುತ್ತೆ. ಹಾಗೆ ಒಂದು ಕರಿಬೇವು ಗಿಡನ ಯಾವ ಮೂಲೆಯಲ್ಲಿ ಹಾಕ್ಬೇಕು, ಅದನ್ನ ಜಾಗ ಎಷ್ಟಾಗುತ್ತೆ, ಒಂದು ನಿಂಬೆ ಗಿಡದ ಆ ಜಾಗ ಎಲ್ಲಿರುತ್ತೆ, ಆ ನಿಂಬೆ ಗಿಡ ನಮ್ಗೆ ಏನು ಅನುಕೂಲ ಆಗ್ತದೆ. ಅದೇ ಕರಿಬೇವು ಗಿಡ ಹಾಕಿ ನಮ್ಗೆ ಎಷ್ಟು ಏನು ಯಾವ ರೀತಿಯಲ್ಲಿ ನಮ್ಗೆ ಅನುಕೂಲವನ್ನು ಕೊಡುತ್ತೆ, ನಮ್ಗೆ ಯಾವ್ದು ಅನುಕೂಲ ಕೊಡುತ್ತದೋ ಅನುಕೂಲ ಕೊಡುತ್ತೆ ಅಲ್ವಾ. ಹಾಗೇನೆ ನಿಂಬೆ ಗಿಡ ಅಲ್ವಾ, ನಿಂಬೆ ಗಿಡನ ಯಾವ ಸೇರಿಗೆ ಹಾಕ್ಬೇಕು, ಅದನ್ನ ಎಲ್ಲಿ ಹಾಕ್ಬೇಕು, ಆ ಮಧ್ಯದೊಳಗೆ ಜಾಗವನ್ನು ಹಂಚಾಕ್ಬೇಕಾಗುತ್ತೆ. ಹೀಗೆ ಜಾಗವನ್ನು ಹಂಚಾಕ್ಬೇಕು. ಯಾವ ಬದುಗಳಲ್ಲಿ ಇರಬೇಕು, ಹಣ್ಣು ಗಿಡ ಎಲ್ಲೆಲ್ಲಿ ಇರಬೇಕು, ಕರಿಬೇವು ಗಿಡ ಯಾವ ಮೂಲೆಯಲ್ಲಿ ಇರಬೇಕು, ಮಾವು ಎಲ್ಲಿರಬೇಕು, ಇದ್ರ ಮಧ್ಯದೊಳಗೆ ಏನೇನು ಇರಬೇಕು ಅಲ್ವಾ. ನಾವು ಪಾರ್ಕ್ ಮಾಡೋದಲ್ಲ, ನೀವು ಉದಾಹರಣೆಗೆ ನಿಮ್ಮ ಮನೆ ಮುಂದೆ ಒಂದು ಮಾವಿನ ಬೆಳೆಸೋದಕ್ಕಾಗತ್ತಾ? ಯಾಕೆ ಬೆಳೆಸೋದಕ್ಕಾಗಲ್ಲ? ಜಾಗದ ಕೊರತೆ ಇರುತ್ತೆ ಅಲ್ವಾ. ನಾವು 33 ನಮ್ಮ ಮನೆ ಕಟ್ಟಿದ್ರೆ 33 ಇಂಟು 33 ಮನೆ ಕಟ್ಟಿದ್ರೆ ಜಾಗ ಎಷ್ಟು ಬರುತ್ತೆ? ಇಷ್ಟೇ ಬರೋದ ಅಲ್ವಾ. ಇಷ್ಟೊಳಗೆ ನಾವೇನ್ ಮಾಡ್ತೀವಿ, ಕಾಂಪೌಂಡ್ ಹಾಕಬೇಕು. ಇಲ್ಲಿ ಏನು ಜಾಗ ಇರಲಿದೆ, ಈ ಜಾಗಗಳನ್ನ ನಾವೇನ್ ಮಾಡ್ತಿರ್ಬೇಕು, ಪಾರ್ಕ್ ಅನ್ನ ಮಾಡ್ತೇವೆ ಅಷ್ಟೇ ಅಲ್ವಾ. ಇಲ್ಲ ನಮ್ಗೆ ಇನ್ನೂ ಜಾಸ್ತಿ ಜಾಗ ಸಿಕ್ತು ನಮ್ಗೆ ಅಂತ ಹೇಳಿದ್ರೆ ಅಲ್ಲಿ ತರಕಾರಿ ಹಾಕಿರ್ಬೋದು. ನೋಡಿ ಇಲ್ಲೆಲ್ಲ ತರಕಾರಿಗಳನ್ನ ಹಾಕಿರ್ಬೇಕು ಮಧ್ಯದಲ್ಲಿ ಅಲ್ವಾ. ಇದೆಲ್ಲ ತರಕಾರಿಗಳನ್ನ ಹಾಕಿರ್ಬೇಕು. ಕೈತೋಟ. ಹಾಗಾದ್ರೆ ಕೈತೋಟದಲ್ಲಿ ಏನು? ಕೈತೋಟದಲ್ಲಿ ಇಷ್ಟಂತ ಬೆಳಿತೀವಿ. ಕೈತೋಟ ಅಂದ್ರೆ ಏನು? ಒಂದು ಕುಟುಂಬಕ್ಕೆ ಒಂದನೇ ಎಷ್ಟು ಜನ ಇರ್ತೀವಿ ನಾವು? 4 ಜನ. ನೀವು ನಿಮ್ಮ ಮಕ್ಕಳು, ನಿಮ್ಮ ಅಪ್ಪ, ನಿಮ್ಮಮ್ಮ, ಅಥವಾ ಅಜ್ಜ ಅಜ್ಜಿ 6 ಜನ ಇರ್ಬೋದು ಇರ್ತೀವಿ. ಒಂದು ಕುಟುಂಬಕ್ಕೆ ಸಾಕಾಗುವಷ್ಟು, ಒಂದು ಕುಟುಂಬಕ್ಕೆ ಸಾಕಾಗುವಷ್ಟು ತರಕಾರಿ ಹಣ್ಣುಗಳನ್ನ ಬೆಳೆಯುವುದೇ ನಮ್ಗೆ ಇರ್ತಕ್ಕಂಥ ಜಾಗದಲ್ಲಿ ನಮ್ಗೆ ಆಗುವಷ್ಟು ತರಕಾರಿಗಳನ್ನು ಬೆಳೆತಕ್ಕಂಥದ್ದೇ ಕೈತೋಟ ಅಂತ ಕರೀತಾರೆ. ಕೈತೋಟದಲ್ಲಿ ಅದರಲ್ಲಿ ಟ್ರ್ಯಾಕ್ಟರ್ ಹೋಗುತ್ತಾ? ಎತ್ತುಗಳು ಹೋಗ್ತಾವ? ಯಾಕೆ ಹೋಗಲ್ಲ? ಇಲ್ಲಿ ಇಷ್ಟೇ ವ್ಯತ್ಯಾಸ. ಇರ್ತಕ್ಕಂಥ ಜಾಗದಲ್ಲಿ ಹಣ್ಣು ಒಂದು ನೋಡಿ. ಉದಾಹರಣೆಗೆ ಒಂದು ಟೊಮೊಟೊ ಬೆಳೆಯಿತ್ತು ಅಂತಂದ್ರೆ, ಟೊಮೊಟೊ ನೋಡಿದ್ರಲ್ಲ, ಟೊಮೊಟೊ ಬೆಳೆಯಿತ್ತು ಅಂತಂದ್ರೆ ಏನ್ ಮಾಡ್ತಪ್ಪ ಅಂತಂದ್ರೆ ಟೊಮೊಟೊ ಗಿಡವನ್ನ 2 ಗಿಡ ಹಾಕಿರಂತದ್ದು. ಒಂದು ವಾರಕ್ಕೆ 1 kg ಹಣ್ಣನ್ನ ಕೊಡುತ್ತೆ ಒಂದು ಟೊಮೊಟೊ ಗಿಡ. ಕೇಳಿದ್ರು ನೀವು? ಒಂದು ವಾರಕ್ಕೆ ಪ್ರತಿ ವಾರ 1 kg ಹಣ್ಣನ್ನ ಕೊಡ್ತಾರೆ ಅಲ್ವಾ. ಹಾಗಾದ್ರೆ 1 kg ಹಣ್ಣನ್ನ ಕೊಟ್ಟಂದ್ರೆ ಇದೇ ಪಾರ್ಕಲ್ಲಿ ನಾವು 1 kg ಕೊಡ್ತಕ್ಕಂಥ ಒಂದು 10 ಗಿಡ ಹಾಕಿದ್ರೆ ನಮ್ಮ ಜೀವನವನ್ನ ಸಾಕಬಹುದು. ಯಾರು ಒಂದು ಕುಟುಂಬದಲ್ಲಿರ್ತಕ್ಕಂಥ ಜನವನ್ನ ಸಾಕುತ್ತೆ. ಯಾವುದೋ ಮೂಲೆಯಲ್ಲಿ 1 ಗಿಡವನ್ನು 4 ಗಿಡ
ಯಾಕೆ ಅಂತಂದ್ರೆ ಒಂದು ಬಾಲ್ ನಿಮ್ಮ ಮನೆಯಿಂದ ಅಟೆಂಡ್ ಆಗೋದಕ್ಕೆ ಅಥವಾ ಮತ್ತೆ ಒಂದು ಕರಿಬೇವು ಗಿಡ ಆಗಿರ್ತದೆ. ಒಂದು ಕರಿಬೇವು ಗಿಡ ನಮ್ಗೆ ಕೊಟ್ಟು ಸೊಪ್ಪನ್ನ ಸಮಾಜಕ್ಕೂ ಮತ್ತೆ ತಿರ್ಗಾ ಕೊಡ್ತು. ಅದಲ್ಲ ಸಮಾಜಕ್ಕೆ ಕೊಡ್ತಾನೆ. ಸಮಾಜಕ್ಕೆ ಹೆಂಗ್ ಕೊಡ್ತು? ಸಮಾಜಕ್ಕೆ ಹೆಂಗ್ ಕೊಡ್ತೇನ್ರಿ? ಸೊಪ್ಪನ್ನ ಮಾರಾಟ ಮಾಡಿದ್ವಿ. ನಮಗೆ ಇಸ್ಕೊಳ್ತಕ್ಕಂಥ ಸೊಪ್ಪನ್ನ ಉಪಯೋಗಿಸಿದ್ವಿ, ಮತ್ತೆ ಪುನಃ ಏನ್ ಮಾಡಿದ್ವಿ? ಮಾರಾಟ ಮಾಡಿದ್ವಿ. ನೋಡಿ, ಅದರಿಂದ ಆದಾಯ ಸಿಕ್ತು ಅಲ್ವಾ? ನಮ್ಮ ಆರೋಗ್ಯಕ್ಕೆ ಬೇಕಾದಂತ ತರಕಾರಿಯಾಗಿ ಸಿಕ್ತು. ಸೊಪ್ಪಿನ ಇದರಲ್ಲಿ ನಾವು ಬೆಳೆದ್ವಿ. ನೋಡಿ, ಇಷ್ಟು ವ್ಯತ್ಯಾಸ ಇದೆ. ಕರಿಬೇವು ಇತ್ತು, ಮತ್ತೆ ನಿಂಬೆ ಹಣ್ಣು ತಗೊಳ್ಳಿ. ಒಂದು ನಿಂಬೆ ಹಣ್ಣಿನ ಎಷ್ಟು ಈಗ? 5 ರೂಪಾಯಿ. ಕಡಿಮೆ ಬೆಳೆ ಕಟ್ಟಿ 5 ರೂಪಾಯಿ ಕಟ್ಟಿದ್ರೆ 5 ರೂಪಾಯಿ ಒಂದು ಹಣ್ಣಾದ್ರೆ ಆ ಜಾಗ ನಿಂಬೆ ಗಿಡ ಎಷ್ಟಾಗುತ್ತೆ? ಒಂದು ನಿಂಬೆ ಗಿಡದ ಜಾಗ ಕನಿಷ್ಠ ಆ ಗಿಡದ ಮಧ್ಯಭಾಗದಲ್ಲಿ ತಗೊಂಡ್ರೆ 5 ರೂಪಾಯಿ ಆಗುತ್ತೆ. ಇತ್ಲಾಗೆ ಹೇಳಿ, ಈ ಕಡೆಗೆ ಹೇಳಿ, ಆ ಕಡೆಗೆ ಹೇಳಿ, ಅದಕ್ಕೆ ಎಷ್ಟಾಯ್ತು? ಟೋಟಲ್ 20 ಅಡಿ ಅಲ್ವಾ? ಹಾಗಾಗಿ ಆ ನಿಂಬೆ ಗಿಡ ಒಂದು ಹಣ್ಣಿನ ಬೆಲೆ 5 ರೂಪಾಯಿ ಕಟ್ಟಿದ್ರೆ 1,000 ನಿಂಬೆಹಣ್ಣನ್ನ ಕೊಡುತ್ತೆ. 1,000 ನಿಂಬೆಹಣ್ಣನ್ನ ಕೊಡುತ್ತೆ. ಯಾವಾಗ? ಅದು 5 ವರ್ಷ ಕಳೆದಾದ ನಂತರ. ಒಂದು ನಿಂಬೆ ಗಿಡ 5 ವರ್ಷ ಕಳೆದಾದ ನಂತರ ಅದು ನಿರಂತರವಾಗಿ ನಿಂಬೆಹಣ್ಣನ್ನ ಕೊಡ್ಕೊಂತ ಹೋಗುತ್ತೆ. ನಾವ್ ಎಷ್ಟು ತಿಂತೀರವ? ಸುಮಾರು 10 ತಿಂತೇವ. ಏನಾದ್ರೂ ನಿಮಗೆ ತಿಂತಿ ಮಾಡಿದಾಗ ಆ ನಿಂಬೆಹಣ್ಣನ್ನ ಬಳಸ್ತಾರೆ. ಸಾರಿಗೆ ಬರ್ತಾರೆ ಇಲ್ಲ, ತಿಂಡಿಗಳಿಗೆ ಮಾತ್ರ ಹಾಕ್ತಾರೆ. ಅದರಿಂದ ಸಿಟ್ರಿಕ್ ಆಮ್ಲ ಜಾಸ್ತಿ ಇರೋದ್ರಿಂದ ಅವಣ್ಣನ್ನ ಬೇರೆ ತಿಂಡಿಗಳಲ್ಲಿ ಅದು ಸಿಟ್ರಿಕ್ ಆಮ್ಲವನ್ನು ಉಪಯೋಗಿಸ್ತೀವಿ. ಹುಳಿ ಅಂಶ ಅಂತ ಕರೀತಾರೆ ಅಲ್ವಾ? ಹಾಗಾಗಿ ಒಂದು ನಿಂಬೆಹಣ್ಣು ಗಿಡ ಆ ಪಾತ್ರಲ್ಲಿ ಇರಬೇಕು, ಕರಿಬೇವಿನ ಗಿಡ ಇರಬೇಕು, ಮಾವಿನ ಗಿಡ ಇರಬೇಕು. ಆಮೇಲೆ ಟೊಮೆಟೊ ತರಕಾರಿಗಳನ್ನ ಬೆಳೆಸಬೇಕು. ಹೂವು ತಗೊಂಡ್ರೆ, ಹೂವನ್ನ ತಗೊಂಡ್ರೆ ಒಂದು ಮಲ್ಲಿಗೆ ಗಿಡವನ್ನ ಹಾಕಿದ್ರೆ ಅಲ್ವಾ? ಸಾಕಷ್ಟು ಮಲ್ಲಿಗೆ ಜಾತಿಗಳು, ಸಾಕಷ್ಟು ಜಾತಿಗಳು. 9 ತರದ ಮಲ್ಲಿಗೆ ಹೂವು ನೋಡಿದ್ರೆ 9 ಜಾತಿಯ ಮಲ್ಲಿಗೆ ಹೂವಿವೆ. ಅದ್ರ ಬಳಸ್ತಾ ಇರ್ತಕ್ಕಂಥದ್ದು ನಾವು 3 ಜಾತಿಯ ಹೂವುಗಳನ್ನು ಮಾತ್ರ ಬಳಸ್ತೀವಿ. ಅವು ಯಾವ್ದು ಅಂತಂದ್ರೆ ನಾವು ಪಾತ್ರೆಗಳು ಹಾಕಕ್ಕೆ ಮಾತ್ರ. ಸೂಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಮತ್ತೆ ಅಲ್ವಾ? ಇವು ನಾವು ಈ ಪಾತ್ರಗಳಲ್ಲಿ ನಾವು ಹಾಕ್ತೀವಿ. ಹಾಗಾದ್ರೆ ನಾವು ನಿರ್ಮಾಣ ಮಾಡ್ತೀವಿ ಪಾತ್ರನ. ಇಷ್ಟು ಕಾಂಪೌಂಡ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಗಿಡ ಮರಗಳಿರ್ತವೆ, ಮತ್ತೆ ಇರ್ತವೆ, ತರಕಾರಿಗಳಿರುತ್ತೆ, ಹಣ್ಣಿರ್ತವೆ, ಹೂ ಇರ್ತವೆ. ಹಾಗಾದ್ರೆ ಇದು ನಿರ್ಮಾಣ ಮಾಡಬೇಕಾದ್ರೆ ನಿರ್ವಹಣೆ ಮಾಡಬೇಕು ಅಲ್ವಾ? ಈಗ ನಾವು ತರಕಾರಿ ಮಾಡ್ತೀವಿ ಅಲ್ವಾ? ತರಕಾರಿ ಮಾಡಿದ ತಕ್ಷಣ ನೀವೇನ್ ಏನ್ ಮಾಡ್ಬೇಕು? ಅವಕ್ಕೆ ಬಂದೋಬಸ್ತ್ ಇರುತ್ತೆ. ಏನ್ ಬಂದೋಬಸ್ತ್? ಅದಕ್ಕೆ ದನಗಳನ್ನ ತಿಂದು ಬಾಳೋದನ್ನ ಒಂದ್ಸಲ ತಿಂದ್ರೆ ಆ ಗಿಡ ಮತ್ ಬೆಳೆಯುವಾಗ ಉದಾಹರಣೆಗೆ ಸೊಪ್ಪನ್ನ ಬೆಳೆದು ಅಂತ ತಿಳ್ಕೊಡ್ರಿ. ಸೊಪ್ಪನ್ನ ತಿನ್ನುತ್ತಾ ಎಲ್ಲ ತಿನ್ನುತ್ತೆ ಅದನ್ನ. ಅದು ನೀವೇನು ನೋಡಿರ್ತೀರ ಅದನ್ನ? ಇಲ್ಲ. ಅದಕ್ಕೋಸ್ಕರ ಈ ನಿರ್ವಹಣೆ ಬಹಳ ಮುಖ್ಯ. ಅದಕ್ಕೋಸ್ಕರ ಈ ಬೇಲಿಯನ್ನ ಹಾಕಬೇಕು. ಗೊತ್ತಾ? ನಾವು ಎಲ್ಲೂ ಆಗಲಿಲ್ಲ ಅಂತಂದ್ರೆ ಈ ಬೇಲಿಯನ್ನ ಹಾಕಿಬೇಕು. ಈ ಮನೆ ಹತ್ರ ಅಂದ್ರೂ ಕಾಂಪೌಂಡ್ ಇರುತ್ತೆ, ನಡೆಯುತ್ತೆ. ನೀವು ಹೊರಗಡೆ ಮಾಡಿದ್ರೆ ನೀವೇನ್ ಮಾಡ್ಬೇಕು? ಬೇಲಿಯ ಮಹತ್ವ ಇರುತ್ತೆ. ಅದು ನಿರ್ವಹಣೆ. ಅದೇ ಅಲ್ಲದೆ ನಿರ್ವಹಣೆ ಅಂದ್ರೆ ನೀರು ಬಹಳ ಮುಖ್ಯ. ಬೇಲಿ ಆಗಿರುತ್ತೆ, ಬೇಲಿ ಕಟ್ಬಿಡ್ತೀವಿ. ಬೇಲಿ ಕಟ್ಟಿದ ತಕ್ಷಣ ನಿರ್ವಹಣೆಯಲ್ಲಿ ಮತ್ತೆ ಮಾಡುತ್ತೆ, ನೀರು ಬಹಳ ಮುಖ್ಯ. ನೋಡಿ, ಉದಾಹರಣೆಗೆ ಒಂದು ನಿಂಬೆ ಗಿಡಕ್ಕೆ ನೀರನ್ನ ಕನಿಷ್ಠ ಒಂದು ವಾರಕ್ಕೆ 10 ಲೀಟರ್ ನೀರು ಕೊಡಬೇಕು. ಎಷ್ಟು ಕೊಡಬೇಕು? 10 ಲೀಟರ್ ನೀರನ್ನ ಕೊಡಬೇಕು. ನೋಡಿ, ಅದೇ ವಾರದಲ್ಲಿ ಒಂದು ತರಕಾರಿ ಆದ್ರೆ ಎಷ್ಟು ಕೊಡ್ತಾರ ಆಯ್ತು ಸ್ಪ್ರೇ ಮಾಡೇ ಮಾಡ್ಬೇಕು. ಏನ್ ಮಳೆ ಬರ್ತಾ ಇರುತ್ತಲ್ಲ, ಆ ಮಳೆ ಹಾಗೆ ಇಂಪ್ಲಿಮೆಂಟ್ ಇದ್ರೆ ಆ ಸೊಪ್ಪಿಗೆ ಜಾಸ್ತಿ ಕೇಳೋದಿಲ್ಲ. ಒಂದು ಚದರ ನೋಡಿ 10x10 ಇಲ್ಲಿ ಸೊಪ್ಪಿನ ಮನೆಯನ್ನ ಮಾಡಿದ್ರೆ ಇದು 4 ಭಾಗ
ನೋಡಿ ಎಲ್ಲಿ ಸಫಾಸ್ಟಿಕ್ಕಿಂತ ಕಡಿಮೆ ಆದ್ರೂ ಇವು 3 ಸೊಪ್ಪುಗಳೆಲ್ಲ ಜಾಸ್ತಿ ಬರುತ್ತೆ. ಯಾವ ಪೋಷಕಾಂಶಗಳು ಇರ್ತವೆ ನೋಡಿ. ಡಾಕ್ಟರ್ ಹೋಗ್ತೀರಾ, ನೀವು ಏನಾದ್ರು ಜ್ವರ ಬಂದಾಗ ಬಹಳ ನೀವು ಸುಸ್ತಾಗ್ತೀರಾ, ಅವ್ರು ಕೇಳಿದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಏನ್ ತಿನ್ಬೇಕಪ್ಪ ಅಂತ ಹೇಳಿ ಹಾಲು ತಿನ್ನು, ತರಕಾರಿ ತಿನ್ನು, ಹಣ್ಣು ತಿನ್ನು ಅಂತ ಹೇಳಿ ಅಲ್ವಾ. ತರಕಾರಿ ಅಂತಂದ್ರೆ ನೀವು ಹಾಗೇನೋ ಹಾಗೆ ಅವ್ರನ್ನ ಕುದಿಸಿ ಚೆನ್ನಾಗಿ ಬಿಸಿ ಮಾಡಿ ತರಕಾರಿ ತಿಂದ್ರೆ ಇದು ಬಹಳ ಚೆನ್ನಾಗಿದೆ. ನೀವು ಸಾಕಷ್ಟಾಗಿ ಸಾಂಬಾರು ಬೇಯಿಸ್ತೀರಾ, ಕೆಲವೊಂದು ತರಕಾರಿ ತಿನ್ನೋದೇ ಇಲ್ಲ, ಹಾಗೇನೆ ಬಿಡ್ತೀರಾ. ಇವತ್ತು ಕೇಳಿದ್ರೆ ನೀವು ಟೊಮಾಟೊ ಮೇಲೆ 100 ರೂಪಾಯಿ, ಟೊಮಾಟೊ ನಾವು 100 ರೂಪಾಯಿ ಕೊಡ್ತೀವಿ ತಂದು ಹಾಕಿದಾಗ ಟೊಮಾಟೊ ತಂದು ತಟ್ಟೆಯಿಂದ ಸೈಡ್ಗೆ ಇಡ್ತೀರ, ಕರಿಬೇವು ತಂದು ಸೈಡ್ಗೆ ಇಡ್ತೀರ ಅಲ್ವಾ. ಅದು ಯಾವ ಪೋಷಕಾಂಶಗಳು ಸಿಗ್ತವೆ ಅದು ನಿಮ್ಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ತರಕಾರಿ ತಿಂದ್ರು ಸಹ ಸೊಪ್ಪಿದೆಯಲ್ಲ ಏನು ಹಾಕಿದ್ರು ಪರವಾಗಿಲ್ಲ. ನಿಮ್ಮ ಮನೆಗೆ ಏನ್ ಮಾಡ್ತಾರೆ, ನೀವೆಲ್ಲೋ ಹೋಗಿದ್ದೀರಾ ಟೌನ್ಗೆ ಅಥವಾ ಅದು ಕೆಲಸಕ್ಕೆಲ್ಲ ಹೋಗಿದ್ದೀರಾ, ಅವ್ರು ತರಕಾರಿ ತರಕ್ಕಾಗಲ್ಲ, ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊಪ್ಪು ಇರುತ್ತೆ, ಟೊಮಾಟೊ ಇರ್ತವೆ, ಬೇಳೆ ಇರುತ್ತೆ, ನೀರು ಇರುತ್ತೆ, ಸಾಂಬಾರ್ ಇರುತ್ತೆ. ಸಾಂಬಾರ್ ಬೇಗ ನಾವು ಮಾಡಬಹುದು. ಏನ್ ಬೇಕು ತರಕಾರಿ ಇದ್ರು ಬರೀ ಸೊಪ್ಪು ಸಾಕು, ಸಾಂಬಾರನ್ನ ಮಾಡ್ತಿಸ್ಕೋ ಅಲ್ವಾ. ಹೌದಲ್ಲ ಮಾಡಿದ್ದಾನೆ ಅಲ್ವಾ. ನೋಡಿ ಈ ಸೊಪ್ಪಿನ ಮೂಲಕ ನಾವ್ ಎಲ್ಲಿ ಬೆಳಿದಪ್ಪ ಅಂತಂದ್ರೆ ಇಂಥ ಪಾತ್ರೆಗಳಲ್ಲಿ ಬೆಳಿಬಹುದು. ಯಾಕೆ ಅಂತ ಕೇಳಿದ್ರೆ ಇದರಿಂದ ಆದಾಯವೂ ಅಷ್ಟೇ ಇರುತ್ತೆ. ಇದರಿಂದ ಆದಾಯವೂ ಅಷ್ಟೇ. ಒಂದು 10 ಕಟ್ಟಿ ಸೊಪ್ಪನ್ನ ಹಾಕಿ ಆ ಗಂಟೆಯನ್ನ ಕಿತ್ತು ಮಾರಾಟ ಮಾಡಿದ್ರೆ 5 ರೂಪಾಯಿ ಸಿಗೋಗ್ತದೆ. ಇವತ್ತು ಕೇಳಿದ್ರೆ ನೀವು ಸೊಪ್ಪಿನ ಬೆಲೆ ಎಷ್ಟು ಅಂತ. ಸೊಪ್ಪನ್ನ ಎಲ್ಲೂ ಬೀಜ ಮಾಡಲ್ಲ, ಬಿಸ್ಕೆಟ್ ಬೆಲೆ ಅಂಗಡಿ ಬೆಲೆ ಸಿಗುತ್ತೆ ಅಂತ ಕೇಳಿ ಯಾರು ಮಾರಾಟ ಮಾಡಿಲ್ಲ. ಅದು ಮಾರಿದ ಯಾರು ದಂಡ ಆಗ್ತದೆ ಅಲ್ವಾ. ನಾವೇ ಮಾಡಿ ಬೀಜವನ್ನ ನಾವೇ ಅದನ್ನ ಬೆಳೆಸಾಗಿರ್ಬೇಕು ಅಲ್ವಾ. ಅದಕ್ಕೋಸ್ಕರ ಈ ಎಲ್ಲಾ ಸೊಪ್ಪುಗಳನ್ನು ಕೇಳಿದ್ರೆ ಮೆಂತ್ಯ ಸೊಪ್ಪು ಕೇಳಿದ್ರೆ ಮೆಂತ್ಯ ಅದು ಒಂದು ಔಷಧಿ ಸಸ್ಯ, ಔಷಧಿಯ ಸಸ್ಯ. ತೆಂಗೇನು ಅದು ಔಷಧಿ ಸಸ್ಯನೇ ಅಲ್ವಾ. ತೆಂಗಿಗೆ ಎಷ್ಟು ಮಹತ್ವ ಇದೆಯೋ ಸೊಪ್ಪುಗಳಿಗೂ ಅಷ್ಟೇ ಮಹತ್ವವಿದೆ ಅಲ್ವಾ. ತೆಂಗನ್ನ ಯಾಕೆ ಕಲ್ಪವೃಕ್ಷ ಅಂತ ಕರಿತೀವಿ? ಯಾಕೆ ಕರಿತೀವಿ? ಯಾಕೆ ಕರಿತೀವ? ಯಾಕೆ ಕರಿಬೇಕು ನಾವು ತೆಂಗಿನ ಕಲ್ಪವೃಕ್ಷ ಅಂತ ಯಾಕೆ ಕರಿತೀವಿ? ಯಾವುದೇ ಭಾಗವನ್ನ ತೆಂಗಿನ ಬರ್ತಕ್ಕಂಥ ಉತ್ಪಾದನೆ ಇದೆಯಲ್ಲ, ಯಾವುದೇ ಭಾಗವನ್ನು ಬಿಸಾಕ್ತೀವಿ ನಾವು ಅಲ್ವಾ. ಯಾವ ಭಾಗವನ್ನ ಬಿಸಾಕಲ್ವೋ ಅದಕ್ಕೆ ಆ ಮರ ಯಾವುದು ಅಂತಂದ್ರೆ ತೆಂಗಿನ ಮರ. ಅದಕ್ಕೆ ಅದಕ್ಕೆ ಅಂತ ಕರಿತೀವಿ ಕಲ್ಪವೃಕ್ಷ ಅಂತ ಕರಿತೀವಿ. ನೋಡಿ ಅದ್ರೊಳಗೆ ನಾರನ್ನು ತೆಗಿತಾರೆ, ನಾರನ್ನು ತೆಗೆದು ವ್ಯವಸಾಯಕ್ಕೆ ಉಪಯೋಗಿಸ್ತೀವಿ, ಸೀದಾ ಹಗ್ಗಗಳನ್ನು ಮಾಡ್ತೀವಿ, ಮ್ಯಾಟ್ ಹಿಡಿತೀವಿ ಅಲ್ವಾ, ಹಗ್ಗಗಳನ್ನು ತಯಾರು ಮಾಡ್ತೀವಿ. ಅಷ್ಟೇ ಅಲ್ಲ, ಅದನ್ನ ಮತ್ತೆ ಮುಟ್ಟುಗಳಾಗಿ ಉಪಯೋಗಿಸ್ತೀವಿ, ಗರೆಯಿಂದ ಕಡ್ಡಿ ಸಿಗಿತೀವಿ, ಕಡ್ಡಿ ಸಿಗುಗಳನ್ನ ನೀವು ಮನೆ ಮುಂದೆ ಕಸ ಹೊಡೆಯಕ್ಕೆ ಉಪಯೋಗಿಸ್ತೀವಿ, ಮತ್ತೆ ಮನೆ ಚಾವಣಿಗೆ ಹಾಕ್ತಿವಿ, ತೀರ್ಗಳನ್ನು ಉಪಯೋಗಿಸ್ತೀವಿ ಅಲ್ವಾ. ಗುಂಜನ್ನ ಮಾಡ್ತೀವಿ, ಎಣ್ಣೆ ಬರುತ್ತೆ, ತೆಂಗು ಸಿಗುತ್ತೆ, ಎಣ್ಣೆ ಉಪಯೋಗಿಸ್ತೀವಿ ಅಲ್ಲ. ಇಷ್ಟೆಲ್ಲಾ ವಸ್ತುಗಳು ಸಿಗುತ್ತೆ, ಯಾವ್ದಾದ್ರು ಮರ ಸಿಗುತ್ತೆ ಅಲ್ಲ, ಸಿಗುತ್ತಲ್ಲ ಇಲ್ಲ. ಯಾಕೆ ಹೇಳಿದ್ರೆ ಅಷ್ಟು ಬೆಲೆ ಬರತಕ್ಕಂತ ತೆಂಗಿನ ಮರ ಇವತ್ತು ಆ ಮರಕ್ಕೆ ರೋಗ ಬಿಡ್ತದೆ, ಅಂತ ಮರಗಳಿಗೂ ಸಹ ರೋಗ ಬಿಡ್ತದೆ, ಏನೇನು ಸಿಗ್ತಾ ಇಲ್ಲ. ನೀರೇ ಕಳ್ಕೊಂಡ್ರೆ ಅದು ಮರನಷ್ಟು ಬೇರೆ ಇಲ್ಲ. ನೋಡ್ರಿ ನೀವು ಆ ಕಡೆ ಹೋಗ್ತಾ ಇದ್ರೆ ಚಿಕ್ಕಮಗಳೂರು ಸೈಡ್ ಎಲ್ಲ ಹೋಗಿದ್ದೆ ಆದ್ರೆ ಆ ತೆಂಗಿನ ತೋಟದಲ್ಲಿ ಎತ್ತು ನೋಡಿ ಎಲ್ಲಾ ಮರಗಳು ಸುಟ್ಟೋದಾಗಿದೆ. ನಮ್ಮ ಹತ್ರ ತರಕಾರಿ ಅಲ್ಲೂ ಮರಗಳು ಸುಟ್ಟು ಹೋಗ್ತದೆ. ಯಾಕೆ ಹೇಳಿದ್ರೆ ಅದು ವೈರಸ್ ಅಂದ್ರೆ ಏನ್ ನಮ್ಗೆ ಜಂಗಿ ಜ್ವರ ಅಂತ ಗೊತ್ತಿದೆಯಲ್ಲ, ಆ ತರ ವೈರಸ್ ಅಟ್ಯಾಕ್ ಆಗಿದೆ ತೆಂಗಿನ ಮರಕ್ಕೆ. ನಾಳೆ ಏನು ಯಾವ್ದು ಬೆಳಿಬೇಕು ಯಾವ್ದು ಬಿಡಬೇಕು ಅನ್ನೋದು ತಿಳಿತಾ ಇಲ್ಲ. ಅಷ್ಟು ವಿಜ್ಞಾನಿಗಳಲ್ಲಿ ಯಾವುದೇ ನೊಣವನ್ನು ಬಿಟ್ಟು ಸಹ ನೊಣ ತಿಂದಾಗ್ತಾ ಇರುತ್ತೆ, ಮತ್ತೆ ತಿಂದಾಗ್ತದೆ. ಈ ಆ ನೊಣಕ್ಕೂ ಸಹ ಆ ವೈರಸ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ಈ ತೆಂಗಿದೆಯಲ್ಲ ಇದು ಔಷಧಿ ಸಸ್ಯನೂ ಸರಿ. ಒಂದು ತೆಂಗಿನ ಎಳ್ನೀರಿಗೆ ಬರ್ತಕ್ಕಂಥ ಎಳ್ನೀರಿಗೆ 50 ಗ್ಲೂಕೋಸ್ ಬಟ್ಟೆ ಸಮಾನ. ಒಂದು ಎಣ್ಣೆ ಕುಡಿದು ಒಂದೇ 50 ಗ್ಲೂಕೋಸ್ ಬಟ್ಟೆ ಹಾಕ್ಸಿದ ಒಂದೇ.
ಇನ್ನಾರು ಯಾರಾದ್ರೂ ಎಲ್ಲಿರಕ್ಕೆ ಬೇರೆ ಸೇರಿಸ್ತಾರ ಇಂಜೆಕ್ಷನ್ ಕೊಟ್ಟು ಮಾಡಕ್ಕೆ ಇಲ್ಲ, ಅದನ್ನ ಚೆನ್ನಾಗಿ ಎತ್ತಬೇಕು, ಅವಾಗ ಹೊಡಿಬೇಕು, ಅವಾಗ ನಿಮ್ಗೆ ಎಣ್ಣೆ ಸಿಗ್ಬೇಕು ಅಲ್ವಾ? ಇದು ಯಾವ್ದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತಂದ್ರೆ ಕೈಗೋಟಲ್ಲಿ ಒಂದು ಮರ ಬೇಕು, ಒಂದು ತೆಂಗನ್ನ ಮರ ಬೇಕು. ಆ ಮರಕ್ಕೆ ನಾವು ಎಷ್ಟೆಲ್ಲ ನಾವು ಕೊಟ್ಟು ಸಹ ಅಷ್ಟೇ ನಮ್ಗೆ ಆದಾಯ ಕೊಡುತ್ತೆ. ಇವತ್ತು 100 ಕಾಯಿ ಕೊಟ್ಟು ಅಂತಂದ್ರೆ, ಒಂದು ಮರ 100 ಕಾಯಿ ಕೊಟ್ಟು ಅಂತಂದ್ರೆ ಅದು ನಮ್ಮ ಸಂಸಾರಕ್ಕೆ ಸಾಕು, ನಮ್ಮ ಕುಟುಂಬಕ್ಕೆ ಸಾಕು. ಕಾಯಿ ದಿವಸ ಒಂದು ಬೆಳಿತೀವಿ, ಕಾಯಿ ದಿವಸ ಒಂದು ಎಷ್ಟು ಸುಖ ನಾವು 2 ರಿಂದ 3 ದಿವಸ ಕಾಯಿ ಒಂದು ಕಾಯಿ ಅಲ್ವಾ? ಅದೇ 100 ಕಾಯಿ 100 ಎಷ್ಟು 300 ದಿವಸ ಅಲ್ವಾ? ಹಾಕಿದ ಕಾಯಿ ಮುಗಿದ 2 ದಿವಸ ಒಂದು ಕಾಯಿ ಕೊಡ್ತಾರೆ, ಒಂದಿನಲ್ಲಿ 2 ದಿವಸ 3 ದಿವಸ ಕೊಡ್ತೀವಿ. ನೋಡಿ, ಇದು ಔಷಧಿ ಸಸ್ಯನೂ ಸರಿಯೇ. ಹಾಗಾದ್ರೆ ತೆಂಗನ್ನ ನಾವು ಕೈಗೊತ್ತನ್ನು ಬೆಳೆಸಬಹುದಾ? ಬೆಳೆಸಬಹುದು. ಕರ್ಬೆ ಗಿಡ ಹಾಕ್ಬೋದಾ? ನಿಂಬೆ ಗಿಡ ಹಾಕ್ಬೋದಾ? ಹಾಗಾದ್ರೆ ನಿಂಬೆ ಹಣ್ಣು ಯಾಕೆ ಬೇಕು? ಯಾಕೆ ಬೇಕು? ಆಹಾರ ತಿಂಡಿಗಳನ್ನು ಬರ್ತೀವಿ, ಅಲ್ಲಿರ್ತಕ್ಕಂಥ ವೈರಸ್ಗಳನ್ನು ದೂರವಾಗಿರುತ್ತೆ. ನೋಡಿ, ನೀವು ಉದಾಹರಣೆಗೆ ನೀವೆಲ್ಲ ಬಿತ್ತು ಬಂದ್ಬಿಡ್ತೀರಾ ಅಲ್ವಾ? ಬಿತ್ತು ಬಂದಾಗ ಆ ನಿಂಬೆ ರಸವನ್ನ ಹಾಕಿ ಅದಿರ್ತಕ್ಕಂಥ ಒಂದು ಸಣ್ಣ ಮುಳ್ಳು ಬರ್ತಲ್ಲ, ಮುಳ್ಳು ನೋಡಿದ್ರಲ್ಲ, ಆ ಮುಳ್ಳು ಸಹ ಉಪಯೋಗಿಸ್ತಾರೆ. ಆ ಮುಳ್ಳುವನ್ನ ಮೂಗಿ ಸುತ್ತಾರೆ, ಅದು ಗಾಯ ಆಗಲ್ಲ, ನೋವಾಗಲ್ಲ, ಕಿವೆ ಸುತ್ತಾರೆ. ನೀವು ಸಣ್ಣ ಮಕ್ಕಳಿದ್ದಾಗ ಇವೆಲ್ಲ ಕೆಲಸಗಳನ್ನ ಆ ನಿಂಬೆಯಲ್ಲಿ ಮುಖಾಂತರ ಮಾಡ್ತಾರೆ. ನೋಡಿ, ಅಷ್ಟೇ ಅಲ್ಲ, ಮತ್ತೊಂದು ಹಣ್ಣಿನ ಗಿಡ ಇದೆ, ಯಾವುದು? ಮಾವು ಅಲ್ವಾ? ಇದು ಸೊಳ್ಳೆಗಳ ಕಾಟ ಜಾಸ್ತಿ. ನೊಜ್ಜ ಅಂತಾರಲ್ಲ ಸೊಳ್ಳೆ, ಇದು ನಾಗಿರ ಕುಕ್ಕಡ ನೋಡಿವೆ, ಅದು ನೊಜ್ಜ ಅಂತಾರೆ. ನೋಡಿ, ಕಟ್ಟಿದೆಯಲ್ಲ, ಮಾಯಿಸೋ ಕಟ್ಟಿದ್ರೆ ನೊಜ್ಜ ಸರಿ, ಆದ್ರೆ ನಮಗೆ ಬರ್ತಕ್ಕಂಥ ಕಾಯಿಲೆಗಳನ್ನ ದೂರವಾಗಿರ್ತದೆ. ಅದಕ್ಕೆ ನೀವು ಯಾವುದೇ ಸಭೆ ಸಮಾರಂಭಗಳಲ್ಲಿ ನಾವೇನ್ ಮಾಡ್ತಪ್ಪ ಅಂದ್ರೆ ಏನ್ ಕಟ್ಬೇಡ್ರಿ? ಮಾಯಿಸೋದವನ್ನ ಕಟ್ತೀವಿ. ನಿಮ್ ಕಾಲಲ್ಲಿ ಬರ್ತಕ್ಕಂಥ ರೋಗ ಆ ಮಾಯಿಸೋದ್ರಿಂದ ಹೊರಗಿರಲಿ ಹೊರತು ಒಳಗೆ ಹೊರಗಿರಲಿ ಅಂತ. ಏನ್ ಸರ್? ಅಲ್ವಾ? ಹಾಗಾಗಿ ಮಾವು ಒಂದು ಸರಿ, ಆದ್ರೆ ಮಾವನ್ನ ಇದು ರೋಗ ನಿರೋಧಕ ಶಕ್ತಿಯನ್ನು ತಡೆಗಟ್ಟತಕ್ಕಂಥ ಶಕ್ತಿ ಇದೆ ಅಲ್ವಾ? ನಿರೋಧಕ ಶಕ್ತಿ ಇದ್ರೆ ಮಾವನ್ನ ಹಣ್ಣನ್ನ ಸಂಗ್ರಹಿಸ್ತೀವಿ. ವರ್ಷಾನುಗಟ್ಟಲೆ ಇದನ್ನ ಹಣ್ಣನ್ನ ಸಂಗ್ರಹಿಸಿ ನಾವು ಯಾವ ತಿಂತೀವಿ? 24 ಗಂಟೆ ಇದನ್ನ ಜ್ಯೂಸ್ ಆಗಿ ಪ್ರವರ್ತನೆ ಮಾಡ್ತೀವಿ. ರುಚಿ ನೋಡಿದ್ರಲ್ಲ ಅಲ್ವಾ? ನೋಡಿ, ಕಡಿಮೆ ರೇಟಿಗೆ ಕೊಡ್ತಾರೆ, ಈಗ ಕಡಿಮೆ ರೇಟಿಗೆ ಕೊಡ್ತಾರೆ. ಕೊಡ್ತಾ ಅಂತ ಮತ್ತೆ ಏನ್ ಮಾಡ್ತಾರೆ? ಅದನ್ನ ಬಾಟಲಲ್ಲಿ ಸಂಗ್ರಹಿಸಿ ಅವನ ಜ್ಯೂಸ್ ಅನ್ನ ಮತ್ತೆ ಯಾರಿಗೆ ಕೊಡ್ತಾರೆ? ಅದನ್ನ ಸಮಾಜಕ್ಕೆ ಕೊಡ್ತಾರೆ ಅಲ್ವಾ? ನೋಡಿ, ಮಾವು ಇದು ಬೇಕು, ನಿಂಗೆ ಬೇಕು, ಕರಿಬೇವು ಬೇಕು, ಹಣ್ಣುಗಳು ಬೇಕು, ಹೂವು ಬೇಕು. ಹಾಗಾದ್ರೆ ಹೂವು ಬರಲಿ. ಈಗ ಹೂವನ್ನ ನಾವು ಅಲಂಕಾರಕ್ಕೆ ಉಪಯೋಗಿಸ್ತೀವಿ ಅಂತ ಗೊತ್ತಿಲ್ಲ. ಅಲಂಕಾರ ಗೊತ್ತಲ್ಲ? ಏನಕ್ಕೆ ಡೆಕೋರೇಷನ್ ಅಂತ ಅಲ್ವಾ? ಈ ಡೆಕೋರೇಷನ್ ಅಲ್ಲಿ ಹಲವಾರು ಹೂಗಳು, ಇದು ಬರೇ ಮುಡಿಯಕ್ಕೆ ಹೋಗ್ಬೋದು. ಯಾವ ಮಲ್ಲಿಗೆ ಹೂವು ಮುಡಿಯಕ್ಕೆ ಹೋಗ್ಬೋದು. ಹಾಗಾದ್ರೆ ಮಲ್ಲಿಗೆ ಎಣ್ಣೆಯನ್ನ ತಯಾರು ಮಾಡ್ತಾರೆ, ಗೊತ್ತಾ? ಮಲ್ಲಿಗೆ ಎಣ್ಣೆ ಸುಗಂಧ ದ್ರವ್ಯಕ್ಕೆ ಉಪಯೋಗಿಸ್ತಾರೆ. ಕೂಡ ನಿಮ್ಗೆ ಅನ್ಕೊಳ್ಳಿ, ಸುಗಂಧ ದ್ರವ್ಯ ಗೊತ್ತಾ ನಿಮ್ಗೆ? ಘಮ ಘಮ ಅಂತ ಸೆಂಟ್ ಅಂತ ಬರ್ತಾರಲ್ಲ, ಗೊತ್ತಾ ನಿಮ್ಗೆ? ನೀವು ಸೆಂಟ್ ಹಾಕಿ ಹೋಗ್ತಿರಲ್ಲ, ಆ ಸೆಂಟ್ ಅನ್ನ ಉಪಯೋಗಿಸಲಿಕ್ಕೆ ಮಲ್ಲಿಗೆ ಹೂವಿಂದ ಎಣ್ಣೆಯನ್ನು ತೆಗಿತಾರೆ. ಬರೀ ಮುಡಿಯಕ್ಕೆ 10% ಹೋದ್ರೆ ಎಣ್ಣೆಯನ್ನ 90% ತೆಗಿತಾರೆ. ನೀವು ಗೊತ್ತಿದೆ ಇಲ್ಲ ಗೊತ್ತಿಲ್ಲ, ಹೇಳಿದ್ರೆ ಗೊತ್ತಿಲ್ಲ ಅಲ್ವಾ? ನೋಡಿ, ನಿಂಬೆ ಅಂತ ಸಿಕ್ತು, ಮಾವಿನ ಸಿಕ್ತು, ಹೂವನ್ನ ಹೊಡಿತೀವಿ. ಆದ್ರೆ ಸಭೆ ಸಮಾರಂಭಗಳಲ್ಲಿ ಬಾಲರಾಣಿಯ ಸಂಬಂಧವನ್ನು ಕಳಿಸುತ್ತೆ. ಯಾವುದು? ನಿಮ್ಮ ಸಂಬಂಧಗಳನ್ನ ಆ ಹೂವಿನ ಮುಖಾಂತರ ಒಬ್ರಿಗೊಬ್ರು ಬೆಸಲಿಕ್ಕೆ ಆ ಹೂವನ್ನ ಉಪಯೋಗಿಸ್ತಾರೆ. ನೋಡಿ, ಇಷ್ಟೇ ಅಲ್ಲ, ತರಕಾರಿ ಆಯ್ತು. ಈಗ ಮರಗಳು ಬೇಕು. ಬರಲಿ, ಈ ಮರಗಳು ಇದೆಯಲ್ಲ, ಒಂದು ಬೇವಿನ ಮರ ಇತ್ತು ಅಂತಂದ್ರೆ ಅಲ್ವಾ? ಈ ಬೇವು ಕೇಳಿದ್ರೆ ನೀವು, ಬೇವು ನೆರಳು ಹೆಂಗಿರುತ್ತೆ? ಯಾಕೆ ಉಪಯೋಗಿಸ್ತೀವಿ ಇದನ್ನ? ನೆರಳಿಗೆ ಉಪಯೋಗಿಸ್ತೀವಿ. ಯಾಕೆ? ಹೇಳು. ವಿಷಕಾರಿ ಅಂಶವನ್ನ
ಕಟ್ಟೆಯನ್ನ ಮಾಡ್ತಾರೆ ಜನ. ಒಂದು ಕಟ್ಟೆಯನ್ನ ಇನ್ನಿದ್ದ ಜನ ಏನು ಬೇವಿನ ಕಟ್ಟೆಗೋಸ್ಕರ ವಿಶ್ರಾಂತಿ ತಗೊಳ್ಳಿಗೋಸ್ಕರ ಈ ನೆರಳನ್ನ ಪಡೆಯಲಿಕ್ಕೋಸ್ಕರ ಒಳ್ಳೆ ಗಾಳಿ ನಮಗೆ ಬರ್ಲಿ ಸಿಗ್ಲಿ ಅಂತ ಹೇಳಿ ಬೇವನ್ನ ಹಳ್ಳಿ ಕಟ್ಟೆ ಮತ್ತು ಬೇವಿನ ಕಟ್ಟೆಯನ್ನ ಸ್ಥಾಪಿಸ್ತಾರೆ. ಯಾರು? ನಮ್ಮ ಅಜ್ಜ ಮುತ್ತಾಜಿಗಳು. ನಿಮ್ಮ ಅಜ್ಜಗಳು ನೋಡಿದ್ರೆ ನೋಡಿದ್ರ ಮತ್ತೆ ನಮ್ಮ ಅಜ್ಜಗಳು ಹಿಂದಿನ ಸ್ಥಾಪನೆ ಮಾಡ್ಕೊಂಡು ನಾವು ಅದನ್ನ ಏನ್ ಮಾಡ್ತೀವಿ ಪುನಃ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ನಿರಂತರವಾಗಿ ಅಲ್ಲಿ ಹೋಗಿ ಅಲ್ಲೆಲ್ಲೂ ಪಂಚಾಯತ್ ಆಗಲ್ಲ ಅಂತ ಹೇಳಿದ್ರೆ ಬರೋ ಬೇವಿನ ಕಟ್ಟೆ ಬರಿ ಅಂತ ಕರೀತಾರೆ. ನಿಮ್ಗೆ ಅಲ್ಲಿ ಕರೆಯಿದ್ದೇನೆ ಮರ್ಯಾದೆ ಕೇಳಿದ್ದೀನಿ. ಬೇವಿನ ಕಟ್ಟೆ ಹೋಗಿ ಎಲ್ಲ ಆರಾಮ ಮಾಡಿ ನಿಮ್ಗೆ ಅಲ್ಲಿ ಮಾಡ್ತೀವಿ ಅಂತ ಕೇಳಿದ್ರಿ. ಯಾಕೆಂದ್ರೆ ಬೇವಿನ ಕಟ್ಟೆಯಲ್ಲಿ ಪಂಚಾಯತಿ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತದೆ. ಹಳ್ಳಿ ಕಟ್ಟೆ ಮತ್ತು ಬೇವಿನ ಕಟ್ಟೆಯನ್ನು ಮಾಡ್ತಕ್ಕಂಥದ್ದು ಪಂಚಾಯತ್ಗಳೆಲ್ಲ ಭಾರಿ ಜಾಸ್ತಿ ಆಗಿರ್ತದೆ. ಅದಕ್ಕೂ ಸಹ ಇದಕ್ಕೂ ಸಹ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಅದಕ್ಕೆ ಹೇಳ್ತಾರೆ ಅಲ್ಲಿ ನೆರಳು ಪಡೆದ್ರೆ ವಿಶ್ರಾಂತಿ ಪಡೆದ್ರೆ 100ರಷ್ಟು ಅದು ನಿರ್ವಹಣೆ ಆಗ್ತಕ್ಕಂಥ ಶಕ್ತಿಯನ್ನ ಈ ಬೇವು ಕೊಡ್ತಾರೆ. ಅಷ್ಟೇ ಅಲ್ಲ, ಬೇವು ಒಂದು ಪೂಜನೀಯ ಸಸ್ಯನೂ ಸಹ ಹೌದು. ಹೌದಲ್ಲ? ಬೇವು ಒಂದು ಪೂಜನೀಯ ಸಸ್ಯನೂ ಹೌದು. ನೋಡಿ ಯಾಕೆ ಅಂತ ಹೇಳಿದ್ರೆ ಬೇವಿನಿಂದ ನಮಗೆ ದಿವಸ 1 ಎಲೆ ತಿಂದ್ರಿ, ನಾಳೆಗೆ 2 ಎಲೆ ತಿಂದ್ರಿ, ನಾಳೆ 3 ಎಲೆ ತಿಂದ್ರಿ, ಹಿಂಗೆ ಡೈಲಿ ನೀವು 5-10 ಎಲೆ ತಿಂತ ಬಂದ್ರೆ ನಮ್ಮ ಮೈಯಲ್ಲಿರ್ತಕ್ಕಂಥ ಕೆಲವು ಕ್ರಿಮಿಕೀಟಗಳು ದೂರವಾಗಿರ್ತಾವೆ. ಹೌದಲ್ಲ? ನೀವು ಹಾಗೇನೆ ಯೋಚನೆ ಮಾಡಿ. ನೀವು ಕೆಲವರೆಲ್ಲ ಸನ್ಯಾಸಿಗಳು ಇರ್ತಕ್ಕಂಥವ್ರೆಲ್ಲ ಬೇವಿನ ಮತ್ತೆ ಸಾಂಬಾರು ಇರ್ತಕ್ಕಂಥ ಎಂಥದ್ದು ಕೇಳಿದ್ರೆ ಲವಂಗ, ಏಲಕ್ಕಿ ಕಾಯಿಗಳನ್ನ ತಿಂತಿರ್ತಾರೆ. ಅದೇ ರೀತಿ ಕೆಲವರು ಏನ್ ಮಾಡ್ತಾರೆ, ಇವತ್ತು ಸಹ ಬೇರೆ ತಿನ್ನೋದು, ಆಮೇಲೆ ಬೇರೆ ಕಡೆ ಹಲ್ಲುಜ್ಕೊಳ್ತಕ್ಕಂಥದ್ದು. ನೋಡಿ ಇವತ್ತೆಲ್ಲ ಕಲ್ಲುಗಳಿಗೆ ಬರ್ಸೇ ಇರಲ್ಲ ಅಂತೆ, ಇದ್ಲು ತಗೊಂಡವರು ಇದ್ಲು ಬೇರೆ ಸಿಗಿ ಮಾಡ್ತಾರೆ, ಇದ್ಲು ಮಾಡಿಬಿಟ್ಟು ಇದ್ಲಾಗಿ ಮತ್ತೆ ಬ್ರಷ್ ಮಾಡ್ತೀವಿ. ನಾನು ಸಾಕಷ್ಟು ಸಲ ನಾವು ಮಾಡಿದ್ವಿ. ಸುಮಾರು 20 ವರ್ಷದ ಕೇಳೋ ಮಾತು ಕೇಳ್ತಿದ್ದೀವಿ. ಇದನ್ನ 20 ವರ್ಷದಲ್ಲಿ ನೀವು ಯಾರು ಇರ್ಲಿಲ್ಲ ಅಂತ ಇದ್ರೆ ಅವತ್ತಿನ ಕಾಲದಲ್ಲೇ ಒಂದು ಸಿಂಪಲ್ ಹಾಕಿ ಬಿಟ್ಟು ಉಪ್ಪು ಇದ್ದರೆ ಚೆನ್ನಾಗಿ ದುಡ್ಡು ಅಂದ್ಬಿಟ್ಟು ಸಣ್ಣ ಪುಡಿ ಮಾಡಿ ಅದನ್ನ ಡೈಲಿ ಈಗೆಲ್ಲ ಕೋಲ್ಗೇಟ್ ಅವೆಲ್ಲ ಕಡಿಮೆ ಅವಾಗ 25 ವರ್ಷದ ಕೆಳಗೆ ಅವಾಗ ಸಿಕ್ಬಿಟ್ಟು ಬರ್ತೀವಿ. ಬೇವಿನ ಎಲೆನೂ ಹುಡುಕಿದ್ರು. ಮತ್ತೆ ಬೇವಿನ ಎಣ್ಣೆ ನೋಡಿದ್ರೆ ಬೇವಿನ ನೋಡಿದ್ರೆ ಎಣ್ಣೆಯನ್ನ ತಯಾರು ಮಾಡಿದ್ರು. ನೋಡಿ ಈ ಬೇವಿನ ಇದೆಯಲ್ಲ, ಎಣ್ಣೆ ಯಾಕೆ ಉಪಯೋಗಿಸಿದ್ರು? ಔಷಧಿ ಯಾಕೆ ಬಳಸಿದ್ರು? ನೋಡಿ, ಒಂದು ಪಾರ್ಕ್ ಅಲ್ಲಿ ಇಷ್ಟೊಂದು ಉದ್ಭವ ಆಗ್ತದೆ ಅಂತ ಹೇಳಿದ್ರೆ ನನಗೆ ಪಾರ್ಕ್ ಬೇಕೇ ಬೇರೆ ಬೇಕು. ಎಣ್ಣೆ ಸಿಕ್ತು, ಇಲ್ಲಿ ಬೇವಿಂದ ಔಷಧಿ ಸಿಕ್ತು, ಯಾಕೆ ಉಪಯೋಗಿಸ್ತೀವಿ? ದನ ಕರುಗಳಿಗೆ ಬೇಕು ಬೇವಿನೆಣ್ಣೆ, ದನ ಕರುಗಳಿಗೆ ಬೇಕು. ಯಾಕೆ ಶಾಪಿಗೋಸ್ಕರ ನೋಡಿ, ಶಾಪಿಗೆ ಉಪಯೋಗಿಸ್ತಾರೆ ಕೆಲವೊಂದು. ನೋಡಿ ಯಾಕೆ ಮಾರ್ಕೆಟ್ ಅಂತಂದ್ರೆ ಈ ದನಿನ ಪಚ್ಚಿ ನೋಡಿದ್ರಲ್ಲ, ಅದೊಂದು ಕಾಯ ಬರುತ್ತೆ. ಜಾಸ್ತಿ ಕೆಲಸ ತುಳಿದಾಗ ಒಂದು ಕಾಯಿ ನಮಗೆ ಬರುತ್ತೋ ಆ ದನಿಗೆ ಸಾಧಾರಣ ಕಾಯ ಬರುತ್ತೆ. ಆ ಕಾಯಿಲೆಯನ್ನ ಆ ಹುಳ ತಕ್ಷಣ ಹುಳ ಬರುತ್ತೆ ಕಾಲು ಕೊಚ್ಚಿ ಒಳಗೆ. ಆ ಕೊಚ್ಚಿ ಒಳಗೆ ಹುಳಾದಾಗ ಅವೆರಡೂ 4 ಕಾಲನ್ನ ಕಟ್ಬಿಟ್ಟು ಬೇವಿನೆಣ್ಣೆಯನ್ನ ಹೊಚ್ಚಿಸಿದ್ರೆ ಹಾಕಿದ್ರೆ ಹುಳ ಮೇಗ್ ಬರುತ್ತೆ. ಆ ಹುಳ ಇರ್ತಲ್ಲ ಅದೊಂದು ಮೇಘ ತಂದ್ಬಿಟ್ಟು ಇಷ್ಟು ಉದ್ದ ಇರ್ತಾವ ಹುಳ, ಇಷ್ಟು ಉದ್ದ ಬಾಲ್ ಹುಳ ಇರ್ತಾವ. ಆ ಹುಳವನ್ನ ತೆಗಿಬೇಕು. ಆವಾಗ ಬೇವಿನೆಣ್ಣೆಗೆ ಎಂತದಿದ್ರು ಸಹ ಅದರಿಂದ ಹೊರಗಡೆ ಬರ್ತಾ ಹೋಗುತ್ತೆ. ಆವಾಗ ಅದಕ್ಕೆ ಆರಾಮ ಆಗ್ತದೆ. ನೋಡಿ, ನಾವು ಮಾಡ್ತಕ್ಕಂಥ ಕೆಲಸಗಳು ಒಂದು ಮರವನ್ನ ಹಾಕಿದ್ರೆ ಇಲ್ಲಿ ಎಷ್ಟು ಜನಕ್ಕೆ ನಮ್ಗೆ ಕೊಡುಗೆ ಹಾಕಬೇಕು ಅಲ್ವಾ? ಅದಕ್ಕೋಸ್ಕರ ನಾವು ಕೈತೋಟ ನಿರ್ಮಾಣ ಮಾಡ್ಕೊಂಡು ಆ ನಿರ್ಮಾಣದೊಳಗೆ ಈ ಒಟ್ಟು ಗಿಡಗಳನ್ನ ಬೆಳೆಸಬೇಕು ಅಂತ. ಹಾಗಾದ್ರೆ ಇನ್ನೂ ಅಲ್ಲ, ದಾಸವಾಳ ಎಷ್ಟು ಜಾತಿಯ ದಾಸವಾಳಗಳನ್ನು ನೋಡಿದೆ? ಎಷ್ಟು ಜಾತಿ ನೋಡಿದ್ರಾ? ಹೆಚ್ಚು ನೋಡಿದ್ರಾ? 3 ಜಾತಿಯ ದಾಸವಾಳ. 4 ಬಹಳ ಜಾತಿಗಳಿವೆ. ಅದರಲ್ಲಿ ಬಳಕೆ ಇರತಕ್ಕಂಥ 3 ಜಾತಿಯ ಕೆಂಪು, ಬಿಳಿ
ದಾಸವಾಳ ಬೇಕು ಸಾಯ ಎಲ್ಲ ಕಳು ಅಲ್ವಾ? ನಾವು ಅನೇಕ ಜಾತಿಯ ಗಿಡಗಳನ್ನು ನೋಡಿದ್ದೀವಿ. ಆದ್ರೆ ದಾಸವಾಳ ಹೂವನ್ನ ನಾವು ಹಳದಿ ಕಲರ್ ಬೆಳಿಗ್ಗೆ ನೋಡಿರ್ತೀವೋ ಹಳದಿ ಕಲರ್ ಸಹ ಅದು ಬಳಕೆಯಲ್ಲಿದೆ. ಅದು ಸಹ ನಮ್ಮ ಜಾತಿಯಾಗಿ ಬಿಳಿ ಕಲರ್ ದಾಸವಾಳ ಹೂವನ್ನ ನಾವು ಜಾತಿ ಹೋಗ್ತೇವೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಈ ಸುತ್ತಲೂ ಒಂದೊಂದು ಗಿಡಗಳನ್ನ ಹಾಕಿದ್ರೆ ಪೂಜೆಗೂ ಬಳಸ್ತೀವಿ. ಅನೇಕ ರೋಗ ನಿರೋಧಕ ಶಕ್ತಿಯನ್ನು ಅದರಿಂದ ನಾವು ಪಡ್ಕೊಳ್ತೀವಿ. ಬಿಳಿ ದಾಸವಾಳ್ತಕ್ಕಂಥ ಎಲೆಗಳನ್ನ ನಾವು ದಿವಸ ಒಂದು ದಳಗಳನ್ನ ದಳ ನೋಡಿದ್ರಲ್ಲ ಹೂವಿನ ದಳ, ಆ ದಳವನ್ನ ಬಳಸ್ತಾ ಹೋದ್ರೆ ನಮ್ಮ ಕಾಲು ಹೊಡಿತಕ್ಕಂಥದ್ದು ಶಕ್ತಿ ಕಡಿಮೆ ಆಗುತ್ತೆ. ಕಾಲು ಹೊಡಿತವೆ, ಬಾಯಿ ಹೊಡೆಯುತ್ತೆ, ಅದರ ಹುಣ್ಣಾಗದು ಬಾಯಿ ಒಳಗೆ ಉಷ್ಣಾಂಶ ಆದಾಗ ಬಾಯಿಗಳೆಲ್ಲ ಹುಳಾಗ್ತಾವೆ ಅಂದ್ರೆ ಹೊಡಿತಾರೆ, ಗುಳ್ಳೆ ಗುಳ್ಳೆ ಬೇರೆ ಹೋಗ್ತದೆ. ಅದು ಕಡಿತಕ್ಕಂಥ ಶಕ್ತಿ ಯಾವ್ದ್ರಲ್ಲಿದೆ? ದಾಸವಾಳದ ಹೂವಿನೊಳಗೆ. ಅಷ್ಟೇ ಅಲ್ಲ, ಅದನ್ನ ಕಷಾಯ ಮಾಡ್ಕೊಂಡು ಸಹ ಕುಡಿಬಹುದು. ಏನ್ ಮಾಡ್ಕೊಂಡು ಕುಡಿಬಹುದು? ದಾಸವಾಳದ ಕಷಾಯವನ್ನು ಮಾಡ್ಕೊಂಡು ಕುಡಿತಾ ಹೋದ್ರೆ ಅದನ್ನ ಮಕ್ಕಳಿಗೂ ಕುಡಿಸ್ಬೋದು, ನಾವು ಕುಡಿದ್ರೆ ಅದನ್ನ ಶೀತ ಜ್ವರಗಳನ್ನ ಕಡಿಮೆ ಮಾಡಬಹುದು. ಶೀತ ಜ್ವರ ನೋಡಿದ್ರಲ್ಲ, ಇವತ್ತು ಆಯುರ್ವೇದಿಕ್ ಅಂತ ಕರೀತಾರೆ. ಇಲ್ಲಿ ಮಲಾಡಿಗಳಿಗೆ ಹೋದ್ರೆ ನನಗೂ ಕೊಡ್ತಾರೆ, ನಾನು ಹೋಗಿದ್ದೆ. ಈಗ ಒಂದು 15 ಕೆಳಗಡೆ ಮಲಾಡಿಗಳಿಗೆ ಹೋದಾಗ ಅದು ನನಗೂ ಸಹ ಆಯುರ್ವೇದಿಕ್ ಟಾನಿಕ್ ಕೊಡ್ತಾರೆ. ನಾನು ಎಲ್ಲ ಬಳಸ್ತಾ ಇದ್ರು, ನಾವು ಜಾಸ್ತಿ ಸೊಪ್ಪನ್ನ ತಿಂತಿದ್ದು ಇಲ್ಲ ಇದನ್ನ ಬಳಸ್ಬೇಕು. ನನಗೆ ಬಹಳ ಕೈ ನೋವಾಗ್ತಾ ಹೋಗುತ್ತೆ. ಸುಮಾರು ಎಂತಕ್ಕೆ ಬರಲ್ಲ ಮೇಲೆ. ಆದ್ರೆ ಅದಕ್ಕೂ ಸಹ ಮೆಡಿಸಿನ್ ಕೊಡ್ತಾರೆ. ದಿವಸ ನನಗೆ ಏನು ಎಕ್ಸರ್ಸೈಸ್ ಮಾಡಬೇಕು. ಹಾಗಾದ್ರೆ ಇವೆಲ್ಲ ಆಯುರ್ವೇದಿಕ್ ಬಳಸ್ತಾ ಹೋದ್ರೆ ನಿಜಕ್ಕೂ ಸಹ ನಾವೇನ್ ಮಾಡಬಹುದು? ಈ ಕೆಲವು ರೋಗಗಳಿಂದ ದೂರವಾಗಿರಬಹುದು. ನೋಡಿ, ಕೈತೋಟದ ನಿರ್ಮಾಣ ಮತ್ತು ನಿರ್ವಹಣೆ. ಈ ನಿರ್ಮಾಣ ಮತ್ತು ನಿರ್ವಹಣೆಗೆ ಹೋದ್ರೆ ಬಹಳ ಬೇರೆ ಇದೆಯಲ್ಲ. ಹಾಗಾದ್ರೆ ಬೇರೆ ನಿರ್ಮಾಣ ಮಾಡ್ಬೇಕಾದ್ರೆ ಬೇರೆಯನ್ನು ಹೇಗಿರ್ಬೇಕು? ಯಾರಿರಪ್ಪ ಬೇರೆಯಿಂದ ಯಾವ ರೀತಿಯ ಬೇರೆ ಯಾಕೆ ಮುಲ್ಜಾಗಿ ಅಲ್ವಾ? ಆಗ್ಲೇನಪ್ಪ, ಈಗ ಮುಳ್ಳನ್ನ ಕಟ್ಟಕ್ ಆಗಲ್ಲ, ಸಂಜೆ ಬೇರೆ ಮಾಡಬೇಕು. ಆಮೇಲೆ ಆಮೇಲೆ ಮಾಡೋದು ದುಡ್ಡು ಆಗೋದಿಲ್ಲ, ನಮಗೆ ಕಷ್ಟ ಆಗೋದು ಇಲ್ಲ. ನೋಡಿ, ಹಾಗಾದ್ರೆ ಇಲ್ಲಿ ಒಂದು 2 ಜಾತಿಯ ಗಿಡಗಳು ಬರ್ತವೆ. 2 ಜಾತಿಯ ಗಿಡಗಳು ಬರ್ತವೆ. ಅದರಲ್ಲಿ ಯಾವ್ದಪ್ಪ ಅಂದ್ರೆ ವಿಷಮಧಾರಿ ವಿಷಮಧಾರಿ ಅಂತಕ್ಕಂಥದ್ದು ಒಂದು ಬಳ್ಳಿ ಇದೆ. ಇದೊಂದು ಬಳ್ಳಿ. ದುರಂತ ಅನ್ನೋದು ಒಂದು ಬಳ್ಳಿ. ದುರಂತ ನೋಡಿ, ದುರಂತ ಅನ್ನೋದು ಒಂದು ಬಳ್ಳಿ. ಇವೆರಡು ಬಳ್ಳಿಯನ್ನು ಬೆಳೆಸಬೇಕು. ಎಲ್ಲಿಗೆ? ಸುತ್ತ ಇಲ್ಲಿ ಹೇಗೆ ಐತಲ್ಲ, ಇಲ್ಲಿ ಬೆಳೆಸಬೇಕು. ಅವಾಗ ಕಾಪಾಟ ಆಗುತ್ತೆ, ಬೇರೆ ಅವಶ್ಯಕತೆ ಇಲ್ಲ. ಯಾಕೆ ಇವನು ಬೆಳೆಸಬೇಕಪ್ಪ ಅಂತ ಕೇಳಿದ್ರೆ, ಈ ಬಳ್ಳಿಯಿಂದ ಹಾವುಗಳು ಹೋಗಲ್ಲ. ಆಯ್ತಾ? ಈ ಬಳ್ಳಿಯಿಂದ ಏನಾಗುತ್ತೆ? ನೋಡಿ, ಬಂದಾಗ ಏನಾಗುತ್ತೆ, ಯಾವ್ದಾದ್ರು ಒಂದು ಕಡೆ ನಾವು ಪ್ರವೇಶವನ್ನ ಮಾಡ್ಕೊಂಡು ಇನ್ನೆಲ್ಲ ಕ್ಲೋಸ್ ಆಗಿರುತ್ತೆ. ನಾವು ಒಂದೇ ಕಡೆ ಹೋಗ್ಬೇಕು, ಒಂದೇ ಕಡೆ ಬರಬೇಕು. ಇಲ್ಲಿ ನೋಡಕ್ಕೂ ಸಹ ಸುಂದರವಾಗಿರುತ್ತೆ. ಎಲ್ಲ ಬಳ್ಳಿ ಬೆಳೆಸಿದ್ರೆ ಯಾವ ಬಳ್ಳಿಯಪ್ಪ ಅಂತ ಹೇಳಿದ್ರೆ, ನಾವಿಲ್ಲಿ ಬೆಳೆಸಿದೀವಲ್ಲ ದುರಂತ ಅಂತ ಹೇಳಿ ಹಳ್ಳಿ ಕಲರ್ ಬಳ್ಳಿ ಇದೆಯಲ್ಲ, ಅದು ನಾವು ಬರೇ ಒಂದೊಂದು ಚಿಗುರನ್ನ ಹಾಕಿದೆ, ಒಂದೊಂದು ಎಲೆಯನ್ನ